ಅಗತ್ಯ ಅಂತ. ಯುವಕರಿಗೆ ಸಕಾರಾತ್ಮಕ ನಿರ್ದೇಶನ ನೀಡಬೇಕು, ಕುಟುಂಬಗಳನ್ನು ಒಗ್ಗೂಡಿಸಿ ಸಾಮಾಜಿಕ ಬದಲಾವಣೆಯನ್ನು ತರಬೇಕು. ನೋಡಿ, ಈ ಮಾತು ಬಹಳ ಸ್ತುತ್ಯ ಅನಿಸ್ತೈತಿ. ಎಷ್ಟೋ ಜನ ಕುಟುಂಬಗಳು ಬೀದಿ ಪಾಲಾಗ್ಯಾವ. ಹೌದಲ್ರಿ? ಎಷ್ಟೋ ಕುಟುಂಬಗಳು ನಾನು ಕಂಡಂತಹ ದೃಶ್ಯಗಳನ್ನು ನೋಡಿದ್ರೆ ಬಹಳ ಖೇದ ಅನಿಸ್ತೈತಿ. ಇಡೀ ದಿವಸ ದುಡಿದಂತ ಪಗಾರ ದಾರು ಅಂಗಡಿಯಾಗ ಜೂಜಾಟದಾಗಿಟ್ಟು ಬರ್ತಾರೆ. ಪಾಪ 3-4 ಮಕ್ಕಳು, ಹೆಂಡತಿ, ಯಾರೋ ನಮ್ಮಂತ ನೆಂಟರು ಮನೆ ಬಂದ್ರ ಅವ್ರ ಪರಿಸ್ಥಿತಿ ಏನಾಗ್ತೈತಿ ಸ್ವಲ್ಪ ಆಲೋಚನೆ ಮಾಡಿ. ನಿಮ್ಮಲ್ಲಿ ತಂದೆ ಕುಡಿತ ನಿಮ್ಮಲ್ಲಿ ಕೂಡ ಅದಾನ. ನಾ ಯಾರು ಹೇಳಂಗಿಲ್ಲ, ಇಲ್ಲಿ 8 ಜನ ವಿದ್ಯಾರ್ಥಿನಿಯರ ಪಾಲಕರೇ ಕುಡಿತಾರ. ಅದು ನನ್ನ ಗಮನಕ್ಕೆ ಬಂತು. ಸಾಧ್ಯ ಆದಷ್ಟು ತಿಳಿಸಿ ಹೇಳಿದೆ. ಒಂದ್ ಹೂ ಅಂತಾರ ನನ್ನ ಮುಂದ, ಆದ್ರೆ ಮತ್ತೆ ಅವ್ರ ಕಾಯಕವನ್ನು ಅವರೇ ಮಾಡ್ತಾರೆ. ಸಾಧ್ಯ ಆದಷ್ಟು ಪ್ರಯತ್ನ ಪಡ್ತೀನಿ. ನಾ ಪಟ್ಟೀನಿ, ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಕತ್ತೀನಿ. 100% ಬಿಡಿಸ್ತೀನಿ. ಈ ಕೆಲಸ ಮಾಡ್ಬೇಕು. ಯಾಕಂದ್ರ ದಾರು ಕುಡುಕರು ಒಂದು ಸಾರಿ ದುಷ್ಟ ಅಂಟ್ಕೊಂಡ್ರೆ ಅಂತಂದ್ರೆ ಬಿಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಸೇದಂಗಿಲ್ಲ. ಥ್ಯಾಂಕ್ ಯು. ಯಾರಿದವ್ರು ನೋಡಿರ್ಬೇಕು, ನಾ ಬೇರೆ ಸ್ಕೂಲ್ ಹುಡುಗರು. ಅದಕ್ಕೆ ನೀವು ಈಗ ಸೇರ್ಲಿಲ್ಲ ಅಂದ್ರೂ ಮುಂದೆ ನಿಮ್ ಜೀವನ ಬರ್ತದಲ್ಲ, ಮುಂದೆ ಹೋಗುವಾಗ ಆಗ ಸಾಕಷ್ಟು ಇಂಥ ನಿಮಗೆ ಏನ್ ಬರ್ತಾವ್ರಿ, ಏನ್ ಬರ್ತಾವು, ಅವಕಾಶಗಳು ಬರ್ತಾವ. ನಿಮ್ ಫ್ರೆಂಡ್ಸ್ ಹೇಳ್ತಾರೆ ಇದನ್ನ ಮಾಡಿ ನೋಡು, ಒಂದ್ ಸ್ವಲ್ಪ ಮಜಾ ಇದೆ ಇದ್ರೊಳಗೆ ಅಂತ ಹೇಳುವಂತಹ ವಿಷಯ. ನಿಮ್ಮ ಹೋಗ್ತೀರಿ, ಪ್ರಾರಂಭ ಮಾಡ್ತೀರಿ, ಅಲ್ಲೇ ನಿಮಗೆ ಈ ವ್ಯಸನಗಳ ಮಧ್ಯೆ ಜೀವನ ಮಾಡುವಂತಹ ಒಂದು ಅವಕಾಶ ಸಿಗಬಹುದು. ಅದಕ್ಕೋಸ್ಕರ ನಾನು ನಿಮ್ಮನ್ನ ಇವತ್ತಿನಿಂದಲೇ ಜಾಗೃತರನ್ನಾಗಿ ಮಾಡಲಿಕ್ಕೆ ನಾವು ಈ ಒಂದು ಅಭಿಯಾನವನ್ನು ಹಾಕೊಂಡಿದ್ದೀವಿ. ನಶೆ ಅನ್ನುವಂಥದ್ದು ಮನುಷ್ಯನ ಉದ್ದೇಶ ಇಟ್ಕೊಂಡು ನಾವು ನಿಮಗೆ ಪ್ರತಿಜ್ಞೆಯನ್ನು ಬೋಧಿಸಬೇಕು ಅನ್ನುವಂತಹ ವಿಷಯವನ್ನು ತಗೊಂಡು ಈ ತರ ಬಂದೀವಿ. ಅದಕ್ಕೆ ನನಗನ್ನಿಸ್ತದೆ, ಸ್ವತಂತ್ರ ಸಿಕ್ಕ ನಮಗೆ ಬಹಳ ವರ್ಷ ಆಯ್ತು. ಸ್ವತಂತ್ರತೆಯಿಂದ ಬದುಕ್ತಾ ಇದ್ದೀವಿ ಭಾರತದೊಳಗೆ. ಈಗ ಬರೋದಕ್ಕೆ ಆಗಸ್ಟ್ 15ಕ್ಕೆ ಯಾಕೆ ಸರ್ ನಾವು ಸ್ವಾತಂತ್ರ್ಯ ವಿರೋಧ ಕೂಡ ಆಚರಣೆ ಮಾಡ್ತೀವಿ. ಆದ್ರೆ ಬ್ರಿಟಿಷರನ್ನೇನೋ ಓಡಿಸಿದೀವಿ ನಾವು, ನಮ್ಮನ್ನು ಆಳುವಂತವ್ರನ್ನ ಹೊರಗೋಡಿಸಿದೀವಿ. ನಾವು ಸ್ವತಂತ್ರ ಸಿಕ್ತು ಅಂತ ನಾವು ಅನ್ಕೊಂಡಿವಿ. ಸ್ವತಂತ್ರನು ಸಿಕ್ಕಿದೆ ಬಾಳ್ಲಿಕ್ಕೆ, ಇನ್ನೊಂದು ಮಾಡ್ಲಿಕ್ಕೆ. ಆದ್ರೆ ನಮ್ಮೊಳಗಿರುವಂತಹ ಕೆಟ್ಟ ಚಟಗಳು, ಕೆಟ್ಟ ವಿಚಾರಗಳು, ಈರ್ಷಾ, ದ್ವೇಷ, ಸಿಟ್ಟು ಇವೆಲ್ಲ ನಮ್ಗೆ ಏನ್ ಮಾಡ್ತಾ ಇವೆ ಅಂತಂದ್ರೆ ನಮ್ಮೊಳಗಿರುವಂತಹ ಬ್ರಿಟಿಷ್ನೇ ನಾವು ಇನ್ನ ಹೊರಗೆ ಓಡಿಸಿಲ್ಲ ಅಂತ ನನಗನ್ನಿಸ್ತದೆ. ಅದಕ್ಕೆ ಒಂದು ಬ್ರಿಟಿಷರು ಏನು ಒಳಗಿದ್ದಾರೆ ನಮ್ಮ ಕೆಟ್ಟ ವಿಚಾರಗಳು, ಅವುಗಳನ್ನು ನಾವು ಹೊರಗೆ ಹಾಕಿ ನಾವು ಇವತ್ತಿಗೆ ಜೀವನ ಮಾಡಿದ್ದೇ ಆದ್ರೆ ನಮ್ಮ ಆರೋಗ್ಯ 100 ವರ್ಷ 120 ವರ್ಷ ಬದುಕಲಿಕ್ಕೆ ಯಾವುದೂ ಸಂಶಯ ಇಲ್ಲ. ನನಗನ್ನಿಸ್ತದೆ ಒಂದು ಕಾಲ ಇತ್ತು ಮನೆಯೊಳಗೆ ತಿಂಗಳಿಗೆ ಸರ್ ಸಮಯದ ಸೀಮಿತ ಮೈದಾ ಕೇಳಿಸ್ಕೊಳ್ಳಿ. ಮೈದಾ ಬೇಕರಿ ಐಟಮ್ ತಿಂದ್ರಿ ಅಂದ್ರ ಅದು ನಿಮ್ಗೆ ತುಂಬಾ ನಿಮ್ ಶರೀರಕ್ಕೆ ಅಪಾಯ ಅದ. ಇಟ್ ಈಸ್ ವೆರಿ ಮಚ್ ಹಾರ್ಮ್ಫುಲ್. ನಿಮ್ಗೆ ಏನಿರ್ತೈತಿ, ನಮ್ಮ ಬಾಡಿ ಫಿಸಿಕ್ ಚೆನ್ನಾಗಿರ್ತದ, ನಮ್ಮ ಸ್ಕಿನ್ ಎಕ್ದಮ್ ಗ್ಲೋ ಇರ್ತದ. ತುಂಬಾ ವಯಸ್ಸಾಗುತ್ತೆ ನಾವು ಕಾಣುದಿಲ್ಲ. ಇಲ್ಲ ಅಂದ್ರೆ ನೀವು ನೀರು ಕುಡಿಲ್ಲ ಅಂದ್ರೆ ನಿಮ್ಮ ಸ್ಕಿನ್ ಡಿಹೈಡ್ರೇಷನ್ ಆಗ್ತದ. ಇನ್ನೊಂದು ನಿಮ್ಗೆ ಕೂದಲು ಉದುರ್ತದೆ, ಕಣ್ಣು ಬುಡಕ್ಕೆಲ್ಲ ಕಪ್ಪು ಬರ್ತದೆ. ಕೂದಲು ಹೆಣ್ಮಕ್ಳಿಗೆ ಯಾಕೆ ಬರ್ತಾವು, ಯಾಕೆ ಜೆಂಟ್ಸಿಗೆ ಕೂದಲು ಬರ್ತಾವ ಅಂದ್ರೆ ಅವರು ಪ್ರಾಪರ್ ಆಗಿ ವಾಟರ್ನ ಇಂಟೇಕ್ ಮಾಡಂಗಿಲ್ಲ. ನೀರು ಏನ್ ಮಾಡ್ತದ, ನಮ್ದು ಕೂದಲು ರೂಟ್ ಕಾಸ್ ಏನಿರಲ್ಲ ಅಂದ್ರೆ ಕೂದಲು ತಾಯಿ ಬೇರೆ, ಅದು ವಾಟರ್ ಮೇಲೆ ಇರ್ತಿದೆ. ಯಾರು ನೀರು ಕಡಿಮೆ ಕುಡಿತೀರಿ ಅವ್ರಿಗೆ ಕೂದಲು ಬೇಗನೆ ಉದುರ್ತದೆ. ಯಾರು ನೀರು ಕರೆಕ್ಟ್ ಆಗಿ 2.5 ಚಿಕ್ಕ ಮಕ್ಕಳು 2.5, ನೀವು 18 ಮೇಲೆ ಬಿಟ್ರೆ 3.5 ಲೀಟರ್ ಪರ್ ಡೇ ಕುಡಿಬೇಕು. ಅಷ್ಟು ನೀರು ಕುಡಿದ್ರೆ ನಿಮ್ ಕೂದಲು ಚೆನ್ನಾಗಿರ್ತದೆ, ನೋಡ್ಲಿಕ್ಕೆ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಿ ಅಲ್ವಾ. ನೀರನ್ನ ಹೆಂಗೆ ಕುಡಿಬೇಕು, ಕುಡಿಬಾರ್ದು.